ಇವಾಗ ತಾನೇ ಸ್ಕೂಲಿಗೆ ಬಂದೆ. ಇದು ನಾನು ರೆಗ್ಯುಲರ್ ಆಗಿ ಬರೋ ಸ್ಕೂಲಲ್ಲ, ಬಟ್ ಇವತ್ತು ಪ್ರಸನ್ನ ಸರ್ ಬ್ಯುಸಿ ಇದ್ದಾರೆ. ಹಾಯ್ ಫ್ಯಾಮ್, ವೆಲ್ಕಮ್ ಟು ವಾಸವಿ ಕೊರಿಯೋಗ್ರಾಫರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಹೆಣ್ಮಕ್ಳಿಗೆಲ್ಲ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇನ್ನೇನು 10 ದಿನ ಇದೆ ಅಷ್ಟೇ. ಎಷ್ಟು ಬೇಗ ದಿನಗಳು ಕಳೆದೋಗ್ತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು ಇವತ್ತಿಂದ ಅಂತ ಅಂದ್ಕೊಂಡಿದ್ದೀವಿ. ವೆರಿ ಫಸ್ಟ್ ಪ್ರಿಪ್ರೇಷನ್ ಏನಂದರೆ, ನಾವು ಲಕ್ಷ್ಮಿ ಗುಡಿಸೋ ಸ್ಯಾರಿ ತೊಗೊಳ್ಳೋದು. ಇವತ್ತು ಮೈಸೂರಿಗೆ ಹೊರಟಿದ್ದೀವಿ ಸ್ಯಾರಿ ತೊಗೊಂಬರೋಣ ಅಂತ. ಅದೊಂದೇ ಅಲ್ಲ, ಬೇರೆ ಕೆಲಸಗಳಿದೆ. ಹಾಗೆ ಮೋಸ್ಟ್ ಇಂಪಾರ್ಟೆಂಟ್, ಸ್ಯಾರಿ ತೊಗೊಂಬರಬೇಕು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಫ್ಯಾಮಿಲಿ ಎಲ್ಲ ಹೊರಟಿದ್ದೀವಿ, ಅಪ್ಪ ಅಮ್ಮ ನಾನು ನನ್ನ ತಮ್ಮ. ಸೊ ಅಲ್ಲಿ ಹೋಗಿ ಶಾಪಿಂಗ್ ಎಲ್ಲ ಹೇಗಾಗುತ್ತೆ ಅಂತ ತೋರಿಸ್ತೀನಿ. ಕಮ್ ಆನ್, ಲೆಟ್ಸ್ ಗೋ. ಬಸ್ ಸ್ಟ್ಯಾಂಡಲ್ಲಿ ನಾವು ವೆಯ್ಟ್ ಮಾಡಲಿಲ್ಲ, ಬಂದ ತಕ್ಷಣ ಸಡನ್ನಾಗಿ ಬಸ್ ಸಿಕ್ಬಿಟ್ಟು. ಸೊ ಅಪ್ಪ ಅಮ್ಮ ನಾನು ನನ್ನ ತಮ್ಮ 4 ಜನ ಫಸ್ಟ್ ಟೈಮ್ ನಾವು ಮೈಸೂರಿಗೆ ಒಂದು ಜೊತೆಲಿ ಹೋಗ್ತಾ ಇರೋದು ಬಸ್ಸಲ್ಲಿ. ಇವನು ಆಲ್ರೆಡಿ ಬ್ಲೂಟೂತ್ ಹಾಕೊಂಡು ಮಲ್ಕೊಂಡ, ಮಾತಾಡಲ್ಲ. ಮೈಸೂರು ರೀಚ್ ಆದ್ವಿ. ಬಸ್ ಸ್ಟ್ಯಾಂಡ್ ತುಂಬ ರಶ್ ಇತ್ತು, ತುಂಬ ಜನ ಇದ್ದರು. ಬಸ್ ಸ್ಟ್ಯಾಂಡಿಂದ ಶಾಪು ವಾಕೆಬಲ್ ಡಿಸ್ಟೆನ್ಸಲ್ಲೇ ಇದ್ದಿದ್ದರಿಂದ ನಾವು ನಡ್ಕೊಂಡು ಹೊರಟ್ವಿ. ಮಧ್ಯೆ ಸ್ವಲ್ಪ ಮಳೆ ಬಂತು, ಸೊ ಒಂದು ಕಡೆ ನಿಂತು. ಆ್ಯಂಡ್ ನಾವು ಫಸ್ಟ್ ಹೋಗಿದ್ದ ಶಾಪೇ ಸುಮಂಗಲಿ ಸಿಲ್ಕ್ಸು. ಸೊ ಒಳಗಡೆ ಹೋದ ತಕ್ಷಣ ತುಂಬ ಜನ ಇದ್ದರು. ಆಷಾಢ ಬೇರೆ ಮುಗ್ದಿದೆ, ಹಬ್ಬ ಬರ್ತಿದೆ. ಸೊ ತುಂಬ ಜನ ಇದ್ದರು. ತಕ್ಷಣ ಆಲ್ರೆಡಿ 2 ಸ್ಯಾರೀಸ್ ಪರ್ಚೇಸ್ ಮಾಡಿ ಆಯಿತು. ಈಗ ಬೇರೆ ನೋಡೋಕೆ ಹೋಗ್ತಾ ಇದ್ದೀವಿ. ಗ್ರೌಂಡ್ ಫ್ಲೋರಲ್ಲಿ 2 ಸ್ಯಾರಿ ಪರ್ಚೇಸ್ ಮಾಡಿ ಫಸ್ಟ್ ಫ್ಲೋರಿಗೆ ಹೋದ್ವಿ. ಅಮ್ಮ ರೇಷ್ಮೆ ಸ್ಯಾರಿ ಬೇಕು ಲಕ್ಷ್ಮಿ ಗುಡ್ಸೋಕ್ಕೆ ಅಂತ ಹೇಳಿದರು. ರೇಷ್ಮೆ ಸ್ಯಾರಿ ಎಲ್ಲ 4000 ಮೇಲೇ ಇದ್ದಿದ್ದು. ಸೊ ಒಂದು ಸ್ಯಾರಿ ಪರ್ಚೇಸ್ ಮಾಡಿದ್ವಿ. ಬಟ್ ಅಲ್ಲಿ ಆ್ಯಂಬಿಯನ್ಸ್ ನೋಡಿನೇ ಖುಷಿ ಆಯಿತು. ರೈಟಿಗೆ ತಕ್ಕಂಗೆ ಆ್ಯಂಬಿಯನ್ಸ್ ಕ್ರಿಯೇಟ್ ಮಾಡಿದರು ಅಲ್ಲಿ. ಫಸ್ಟ್ ಫ್ಲೋರಲ್ಲಿ ಆಟೋಮೆಟಿಕಲಿ ಜನ ಕಡಿಮೆ ಇದ್ದರು. ಸೊ ಪರ್ಚೇಸ್ ಮಾಡಿ ನೆಕ್ಸ್ಟ್ ಹೊರಟ್ವಿ. ಶಾಪ್ ಒಳಗೆ ಹೋಗುವಾಗ ಖಾಲಿ ಕೈಯಲ್ಲಿ ಹೋಗಿ ಹೊರಗಡೆ ಬರೋಷ್ಟರಲ್ಲಿ 2 ಬ್ಯಾಗ್ ಇತ್ತು. ಇವಾಗ ಆಲ್ರೆಡಿ 2 o'clock ಆಗಿದೆ. ಸೊ ಲಂಚ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಟೆಲ್ ಗೋವರ್ಧನಿಗೆ ಬಂದಿದ್ದೀವಿ. ಸೊ ಇವಾಗ ಊಟ ಮುಗಿಸಿ ಮತ್ತೆ ನೆಕ್ಸ್ಟ್ ಶಾಪಿಗೆ ಹೋಗ್ತಾ ಇದ್ದೀವಿ. ಸೇಮ್ ಸ್ಯಾರಿ ಪರ್ಚೇಸಿಂಗ್ ಹೋಗುತ್ತೆ. ಇವಾಗ ಒಂದು 3 ಸೀರೆ ತೊಗೊಂಡಿದ್ದಾರೆ. ಸೊ ಇವಾಗ ನಾವು ಮನಾರ್ಸ್ ಮಾರ್ಕೆಟಿಗೆ ಹೊರಟಿದ್ವಿ. ನಮ್ಮಪ್ಪ ಏನೋ ಡೀಪಾಗಿ ಡಿಸ್ಕಸ್ ಮಾಡ್ತಾಯಿದ್ರು. ನಾನೇನು ಅಂತ ಕೇಳಿದೆ. ಅಲ್ಲಿ ಫಾಸ್ಟ್ ಫುಡ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಆದರೆ ಮೈಕ್ ಇಲ್ಲದೆ ಇರೋದ್ರಿಂದ ಏನೂ ಕೇಳಿಸ್ಲಿಲ್ಲ ಕರೆಕ್ಟಾಗಿ. ಮಾರ್ಕೆಟಲ್ಲಿ ಶಾಪಿಂಗ್ ಮುಗಿಸಿ ನೆಕ್ಸ್ಟ್ ಮನಾರ್ಸಿಗೆ ಹೋದ್ವಿ ಸ್ಯಾರಿ ತೊಗೊಳಕ್ಕೆ. ಫುಲ್ ರಶ್ ಇತ್ತು ಗ್ರೌಂಡ್ ಫ್ಲೋರ್. ಫಸ್ಟ್ ಫ್ಲೋರಲ್ಲಿ ಒಂದು ಸ್ಯಾರಿ ತೊಗೊಂಡು ನೆಕ್ಸ್ಟ್ ನಾವು ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸಿಗೆ ಹೋದ್ವಿ. ಸೊ ಅಲ್ಲಿ ನಮ್ಗೆ ಏನೇನು ಬೇಕು ಎಲ್ಲ ಐಟಮ್ಸ್ ಇರುತ್ತೆ. ಮತ್ತು ಲಕ್ಷ್ಮಿಗೆ ಏನೇನು ಬೇಕು ಎಲ್ಲ ಐಟಮ್ಸ್ ಇತ್ತು. ಲಕ್ಷ್ಮಿನ ಡೆಕೋರೇಟ್ ಮಾಡೋ ಐಟಮ್ಸ್ ಮಾತ್ರ ಅಲ್ಲ, ಲಕ್ಷ್ಮಿನ ಹೇಗೆ ಡೆಕೋರ್ ಮಾಡಬೇಕು ಅನ್ನೋ ಸ್ಯಾಂಪಲ್ಸ್ ಕೂಡ ಅಲ್ಲಿ ಸ್ಟಾರ್ಟಿಂಗಲ್ಲೇ ಇಟ್ಟಿದ್ರು. ತುಂಬ ರಿಚ್ಚಾಗಿ ರೆಡಿ ಮಾಡಿದರು, ಹಾಗೆ ಕಾಸ್ಟ್ಲಿ ಕೂಡ ಐಟಮ್ಸು. ಹಾಗೆ ಚುರುಮುರಿ ತಿಂದ್ಕೊಂಡು ಗರುಡ ಮಾಲಿಗೆ ಹೋದ್ವಿ. ಇವಾಗ ಗರುಡ ಮಾಲಿಗೆ ಬಂದಿದ್ದೀವಿ. ಇಲ್ಲೂ ಸೇಮ್ ಶಾಪಿಂಗ್ ಅಷ್ಟೇ, ಇನ್ನೇನಿಲ್ಲ. ಬೆಳಗ್ಗೆಯಿಂದ ಬರೀ ಬಟ್ಟೆಗಳು ಸ್ಯಾರಿ ಆಗಿತ್ತು. ನನ್ನ ತಮ್ಮ ಮಾಲಿಗೆ ಹೋಗಬೇಕು ಅಂತ ಹೇಳ್ದ ಅಂತ ಮಾಲಿಗೆ ಹೋದ್ವಿ. ಸೊ ಅಲ್ಲಿ ಪ್ರೈಸ್ ಟ್ಯಾಗ್ಗಳು ನೋಡಿನೇ ನಂಗೆ ಭಯ ಆಗೋಗಿತ್ತು.
ನಾನಂತೂ ಅಲ್ಲೇನೂ ಪರ್ಚೇಸ್ ಮಾಡಲಿಲ್ಲ. ಶಾಪಿಂಗ್ ಎಲ್ಲ ಮುಗಿಸಿ ಮೈಸೂರು ಬಸ್ ಸ್ಟ್ಯಾಂಡ್ ಬಂದ್ವಿ, ಮತ್ತೆ ಹೊರಟಿದ್ದೀವಿ ಈಗ ಪಿರಿಯಾಪಟ್ಟಣಕ್ಕೆ. ಆನ್ ದ ವೇ ದ ವೆರಿ ಫೇಮಸ್ ನಮ್ಮ ಮೈಸೂರು ಪ್ಯಾಲೇಸ್ನ ಕ್ಯಾಪ್ಚರ್ ಮಾಡಿಕೊಂಡೆ. ನಾವು ಬರೋ ಅಷ್ಟರಲ್ಲಿ ನೈಟ್ 8:00 8:30 ಆಗೋಗಿತ್ತು. ನಮ್ಮ ಪಿರಿಯಾಪಟ್ಟಣ ಬಸ್ ಸ್ಟ್ಯಾಂಡ್ ಫುಲ್ ಖಾಲಿ ಖಾಲಿ. ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇದು ನನ್ನ ನೆಕ್ಸ್ಟ್ ಡೇ ವ್ಲಾಗ್. ನೆನೆ ಬಂದು ತುಂಬ ಲೇಟ್ ಆಗಿತ್ತು, ಸೊ ಹಾಗೆ ಮಲ್ಕೊಂಡೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಏನೇನು ತೊಗೊಂಡ್ವಿ ಅಂತೆಲ್ಲ ನಾನು ರಿವೀಲ್ ಮಾಡಿಲ್ಲ. ಸೊ ನನ್ನ ಡ್ರೆಸ್ಗಳನ್ನ ವೇರ್ ಮಾಡಿದಾಗ ಹಬ್ಬದ ದಿನ ನಾನು ಎಲ್ಲನೂ ರಿವೀಲ್ ಮಾಡ್ತೀನಿ. ಇವಾಗ ನಾನು ರೆಡಿಯಾಗಿ ಆ್ಯಸ್ ಯೂಶ್ವಲ್ ಸ್ಕೂಲಿಗೆ ಹೊರಟಿದ್ದೀನಿ. ಇವತ್ತು ಬೇರೆ ಸ್ಕೂಲಿಗೆ ಹೋಗ್ತಾ ಇದ್ದೀನಿ. ಆ ಸ್ಕೂಲ್ಗೆ ಯಾಕೆ ಹೋಗಿದ್ದೀನಿ ಎಲ್ಲ ಹೇಳ್ತೀನಿ. ಕಮಾನ್, ಲೆಟ್ಸ್ ಗೋ. ವೇದಾಕ್ಷಿ ಗಣೇಶ್ ಸ್ಕೂಲು ಪಿರಿಯಾಪಟ್ಟಣ. ಸೊ ಇದೇ ಸ್ಕೂಲಿಗೆ ನಾನು ಇವತ್ತು ಬಂದಿರೋದು. ಇದು ನಾನು ರೆಗ್ಯುಲರ್ ಆಗಿ ಬರೋ ಸ್ಕೂಲ್ ಅಲ್ಲ, ಬಟ್ ಇವತ್ತು ಪ್ರಸನ್ನ ಸರ್ ಬ್ಯುಸಿ ಇದ್ದಾರೆ. ಅವರು ರೆಗ್ಯುಲರ್ ಆಗಿ ಈ ಸ್ಕೂಲಿಗೆ ಡ್ಯಾನ್ಸ್ ಹೇಳ್ಕೊಡ್ತಾರೆ. ನಾನು ಅವ್ರು ಬ್ಯುಸಿ ಇರೋ ಕಾರಣ ಇವತ್ತು ನಾನು ಬಂದೆ. ಇಂಡಿಪೆಂಡೆನ್ಸ್ ಡೇಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಿದ್ದಾರೆ ಸರ್, ಅದನ್ನು ಕಂಟಿನ್ಯೂ ಮಾಡಬೇಕಿವತ್ತು. 4, 5, 6, 7, 8. 1, 2, 3, 4, 5, 6, 7, 8. 1, 2, 3, 4, 5, 6, 7, 8. 1, 2, 3, 4. ಪ್ರಾಕ್ಟೀಸ್ ಮುಗಿಸಿ ನಾನು ಮನೆಗೆ ಹೊರಟೆ. ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇದು ನನ್ನ ನೆಕ್ಸ್ಟ್ ಡೇ ವ್ಲಾಗ್. ಒಂದೇ ವ್ಲಾಗಲ್ಲಿ 3 ದಿನದ ವೀಡಿಯೋ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಸರಿ, ಯಾವಾಗಲೂ ಕೇಳ್ತಾಯಿದ್ರು ತುಂಬ ಜನ ಲಾಂಗ್ ಫಾರ್ಮೆಟ್ ವೀಡಿಯೋ ಹಾಕಿ ಅಂತ. ಬಟ್ ದಿಸ್ ಟೈಮ್ ನಾನು ಬ್ಯುಸಿ ಇರೋದ್ರಿಂದ ಎಡಿಟೇ ಮಾಡಿಲ್ಲ 2 ದಿನದ ವೀಡಿಯೋನ. ಅದೇ ವೀಡಿಯೋಗೆ ಈ ವಿಡಿಯೋನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇವತ್ತಿಂದು. ಯಾಕಂದರೆ ಇವತ್ತು ನಾನೊಂದು ಪ್ರೋಗ್ರಾಮ್ಗೆ ಹೋಗ್ತಾಯಿದ್ದೀನಿ, ವೆಲ್ಕಮ್ ಡ್ಯಾನ್ಸ್ಗೋಸ್ಕರ. ಸೊ ರೆಡಿ ಆಗ್ತಾಯಿದ್ದೀನಿ. ಈಗ ನನ್ನ ಪ್ರಿಪ್ರೇಷನ್ಸ್ ಎಲ್ಲ ಹೆಂಗಿದೆ ಅಂತ ತೋರಿಸ್ತೀನಿ. ಇಷ್ಟೆಲ್ಲ ಹಾಕ್ಕೊಂಡು ಈಗ ಕ್ಲಾಸಿಕಲ್ ಡ್ಯಾನ್ಸಿಗೆ ರೆಡಿ ಆಗಬೇಕು ನಾನು. ಫೈನಲಿ ಐ ಆಮ್ ರೆಡಿ. ಐ ಥಿಂಕ್ 1.5 ಅವರಿಂದ ರೆಡಿ ಆಗಿದ್ದೀನಿ. ಇವಾಗ ಹೋಗಬೇಕು ಪ್ರೋಗ್ರಾಮ್ ಹಾಲಿಗೆ. ಕಮಾನ್, ಲೆಟ್ಸ್ ಗೋ. ಲೇಟ್ ಆಗಿದೆ ಅಂತ ಅಂದ್ಕೊಂಡು ಹೋದೆ, ಬಟ್ ಇನ್ನೂ ಪ್ರೋಗ್ರಾಮೇ ಸ್ಟಾರ್ಟ್ ಮಾಡಿರಲಿಲ್ಲ. SSLCಯಲ್ಲಿ ಹೈಯೆಸ್ಟ್ ಸ್ಕೋರಿಂಗ್ ಮಾಡಿರೋ ಮಕ್ಕಳಿಗೆ ಗಿಫ್ಟ್ಸ್ ರೆಡಿ ಮಾಡ್ತಾಯಿದ್ರು. ಸೊ ಇವಾಗ ನಾನು ಡ್ಯಾನ್ಸ್ ಮುಗಿಸಿ ಬಂದೆ. ಖುಷಿ ನಂದು ಡ್ಯಾನ್ಸ್ ಮಾಡಿದ್ದಾಳೆ. ಖುಷಿ ಯಾರಂತ ನಾನು ಹೇಳಿಲ್ಲ. ಆ್ಯಕ್ಚುಲಿ ಇವಳದು ನನಗೂ ಪರಿಚಯ ಡ್ಯಾನ್ಸ್ ಕ್ಲಾಸಿಂದನೇ. ಬಟ್ ಆ್ಯಕ್ಚುಲಿ ನಾವು ರಿಲೇಟಿವ್ಸ್. ಬಟ್ ಅದು ಡ್ಯಾನ್ಸ್ ಕ್ಲಾಸ್ಗೆ ಹೋದ್ಮೇಲೆ ಗೊತ್ತಾಗಿತ್ತು ನಾವಿಬ್ಬರು ರಿಲೇಟಿವ್ಸ್ ಅಂತ. ಇವಾಗ ಸ್ವಲ್ಪ ಸುಸ್ತಾಗಿದೆ. ಸಕ್ಕ ಡ್ಯಾನ್ಸ್ ಮಾಡ್ತಿದ್ದಾರೆ, ಅದಕ್ಕೆ ಸುಸ್ತಾಗಿದೆ. ವಿಡಿಯೋನ ಅಪ್ಲೋಡ್ ಮಾಡ್ತಾರೆ, ನೋಡಿ. ನಾನು ಮತ್ತು ಖುಷಿ ರೂಮಲ್ಲಿ ರೀಲ್ಸ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ 1 ಅವರ್ ಆಗಿದೆ. ನಾವಿಬ್ಬರು ಈ ಜಾಗ ಬಿಟ್ಟು ಬೇರೆ ಜಾಗಕ್ಕೆ ಹೋಗಿಲ್ಲ. ಫುಲ್ ಮಳೆ, ಚಳಿ ಆಗ್ತಿದೆ ತುಂಬ. ಪ್ರೋಗ್ರಾಮ್ ಇನ್ನೂ ಮುಗಿದಿಲ್ಲ. ಇನ್ನೂ ಅವರು ಸ್ಪೀಚ್ ಮಾಡೋದನ್ನೇ ಮುಗಿಸಿಲ್ಲ. ನಾನು ವೆಲ್ಕಮ್ ಡ್ಯಾನ್ಸ್ ಹೆಂಗೋ ಮುಗೀತು ಸ್ಟಾರ್ಟಿಂಗೆ. ಈ ಡ್ರೆಸ್ ಚೇಂಜ್ ಮಾಡಬೇಕು. ಫುಲ್ ಮಳೆ ಬರ್ತಾ ಇದೆ, ಮನೆಗೆ ಹೋಗಬೇಕು. ಇವಳಂತೂ ಒಂದೆರಡು ರೀಲ್ಸ್ ಮಾಡಿಕೊಂಡು ಇಲ್ಲೇ ಕೂತಿದ್ದೀವಿ. ನೀವು ಮಾಡ್ಕೊಂಡಿದ್ದು ನಂದು ಒಂದು ರೀಲ್ ಆಯಿತು. ಅಲ್ಲ, ಕಾಸ್ಟ್ಯೂಮ್ ಹಾಕಿದ್ದೀನಿ, ಕಷ್ಟಪಟ್ಟು 1.5 ಅವರ್ ರೆಡಿ ಆಗಿದ್ದೀನಿ. ಒಂದು ರೀಲ್ ಮಾಡೋದು ಬೇಡವಾ? ಅದಕ್ಕೆ ಒಂದೇ ಒಂದು ರೀಲ್ಸ್ ಮಾಡ್ಕೊಂಡಿದ್ದೀನಿ. ಬೋರಿಂಗ್ ಆಗ್ತಿದೆ ಇಲ್ಲಿ ಕುತ್ಕೊಂಡು. ಹೊರಗಡೆ ಹೋಗಿ ಫಂಕ್ಷನ್ ನೋಡೋಣ ಅಂದರೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಅಲ್ಲ ಇದು. ಜಸ್ಟ್ ಸ್ಪೀಚ್ ಭಾಷಣ ಮಾಡ್ತಿದ್ದಾರೆ. ಸೊ ಇದೇನು ಪ್ರೋಗ್ರಾಮ್ ಅಂತಲೇ ನಮಗೆ ಐಡಿಯಾ ಇಲ್ಲ. ಆದರೂ ಪ್ರೋಗ್ರಾಮಲ್ಲಿ ಡ್ಯಾನ್ಸ್ ಮಾಡ್ಬಿಟ್ಟು ಬಂದು ಕೂತಿದ್ದೀನಿ. ಸಾಯಿ ರಿಸೆಪ್ಷನ್ ಹಾಲ್, ಐ ಥಿಂಕ್ ಫಂಕ್ಷನ್ ಹಾಲಲ್ಲಿ ಪ್ರೋಗ್ರಾಮ್ ನಡೀತಾ ಇರೋದು. ಬೇಸಿಕಲಿ ಇದು ಲೇಡೀಸ್ ಪ್ರೋಗ್ರಾಮ್, ಫುಲ್ ಆಫ್ ಲೇಡೀಸ್. ಫಸ್ಟ್ ಟೈಮ್ ಈ ಥರ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದು. ವೆಲ್ಕಮ್ ಡ್ಯಾನ್ಸ್ ಮಾಡಿದ್ದಕ್ಕೆ ಗಿಫ್ಟ್ ಕೊಟ್ಟರು. ಹಾಗೆ ಕೆಲವರು ನನ್ನ ಜೊತೆ ಫೋಟೋಸ್ ಕೂಡ ತಗೊಂಡ್ರು. ನಾನು ಪ್ರಸನ್ನ ಸರ್ ಊಟ ಮಾಡಿ ಅಲ್ಲಿಂದ ಹೊರಟ್ವಿ.
ಪ್ರೋಗ್ರಾಮ್ ಎಲ್ಲ ಮುಗಿಸಿ ಊಟ ಮಾಡಿ ಹೊರಟಿದ್ದೀನಿ. ಖುಷಿ ಮತ್ತು ಅವರಮ್ಮ ತುಂಬ ಸಪೋರ್ಟಿವ್ ಆಗಿದ್ದರು. ಪ್ರೋಗ್ರಾಮ್ ಮುಗಿಯೋ ತನಕ ಅವಳಂತೂ ನನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇಲ್ಲಾಂದರೆ ತುಂಬ ಬೋರ್ ಆಗಿಬಿಡ್ತಿತ್ತು ನನಗೆ. ಪ್ರೋಗ್ರಾಮ್ ಎಲ್ಲ ಮುಗ್ದಿದೆ. ಸೊ ಪ್ರಸನ್ನ ಸರ್ ಕೂಡ ಬೆಳಗ್ಗೆಯಿಂದ ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದಾರೆ. ವೆಯ್ಟ್ ಮಾಡಿ 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 ಹೊರಟಿದ್ದೀನಿ ಈಗ. ಬಾಯ್ ವಾಸನಿಕಾ. ಬಾಯ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ನಿಮ್ಮ ಅಮ್ಮಂಗೂ ಥ್ಯಾಂಕ್ ಯು ಹೇಳ್ಬಿಡು. ಗಿಫ್ಟಾಗಿ ಬಂದವ್ರಿಗೆಲ್ಲ ಗಿಡಗಳನ್ನ ಕೊಡ್ತಿದ್ರು. ಪ್ರೋಗ್ರಾಮ್ ಎಲ್ಲ ಮುಗಿಸಿ ಇವಾಗ ತಾನೇ ಮನೆಗೆ ಬಂದೆ. ಪ್ರಸನ್ನ ಸರ್ ಡ್ರಾಪ್ ಮಾಡಿ ಹೋದರು. ಅವ್ರು ಇವಾಗ ಕಂಪ್ಲಾಪುರಕ್ಕೆ ಹೋದರು, ಅಲ್ಲಿ ಕ್ಲಾಸ್ ತೊಗೋಬೇಕು. ಸೊ ಇವತ್ತು ಖುಷಿ ಆಯಿತು ಈ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದು. ಫಸ್ಟ್ ಟೈಮ್ ಈ ಥರ ಸಂಘದ್ದೆಲ್ಲ ಪ್ರೋಗ್ರಾಮಿಗೆ ವೆಲ್ಕಮ್ ಡ್ಯಾನ್ಸ್ ಮಾಡಿರೋದು. ಬಟ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಖುಷಿ ಆಯಿತು. ಹಾಗೇ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮ್ಮನ್ನು. ಆ್ಯಂಡ್ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ಬಾಯ್.